ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ. ನಿಮ್ಮ ಜೊತೆ ಇದ್ದಿಂದ ನಿಸ್ತೇಕ ಅಹಮದ್ ಎಸ್ಟಿನು ತುಮಕೂರು ನವಚೇತನ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಈ ಒಂದು ಸೊಸೈಟಿಯ ಅಧ್ಯಕ್ಷರಾದ ಮಹಬೂಬ್ ಪಾಷರವರ ಅಧ್ಯಕ್ಷತೆಯಲ್ಲಿ 14ನೇ ವರ್ಷದ ಸರ್ವ ಸದಸ್ಯರುಗಳ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮ ನಡೀತಿದೆ. ತುಮಕೂರು ನಗರದ ಜೆಸಿ ರಸ್ತೆಯಲ್ಲಿರುವ ಅಕ್ಕ ಮಹಾದೇವಿ ಸಮಾಜದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸ್ತಾರೆ. 14 ವರ್ಷದ ಸರ್ವ ಸದಸ್ಯರುಗಳ ವಾರ್ಷಿಕ ಮಹಾಸಭೆ ಅಂದರೆ ಇವರು ಏನು ಈ ಸೊಸೈಟಿ ಆರಂಭ ಮಾಡ್ಬೇಕಾದ್ರೆ ಒಂದು ಖಾಸಗಿ ಕಟ್ಟಡದಲ್ಲಿ ಬಾಡಿಗೆ ತಗೊಂಡು ಶುರು ಮಾಡ್ತಾರೆ. ಹಂತಂತವಾಗಿ ಈ ಏನು ನವಚೇತನ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಉತ್ತಂಗಕ್ಕಿರುತ್ತೆ. ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿ ಕೂಡ ಈ ಬ್ಯಾಂಕಿಗೆ ಸಿಗುತ್ತೆ. ಅಂದರೆ ಇದರ ಶ್ರಮ ತುಂಬ ಇದೆ. ಅಧ್ಯಕ್ಷರಾದ ಮಹಬೂಬ್ ಪಾಷರವರು, ಉಪಾಧ್ಯಕ್ಷರು, ನಿರ್ದೇಶಕರು, ಬ್ಯಾಂಕಿನ ಸಿಬ್ಬಂದಿಗಳು, ಸದಸ್ಯರು ಎಲ್ಲರೂ ಕೂಡ ಒಟ್ಟಿಗೆ ಕೈ ಜೋಡಿಸಿ ಮುಷ್ಟಿ ಕಟ್ಟಿ ಈ ಬ್ಯಾಂಕ್ನ ಈ ಮಟ್ಟಿಗೆ ತಗೊಂಬಂದಿದ್ದಾರೆ. ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡಿದ್ರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಾರೆ, ನಿರ್ದೇಶಕರಿಗೆ ಸನ್ಮಾನ ಮಾಡ್ತಾರೆ, ಹಾಗೂ ಬ್ಯಾಂಕಿನ ಸಿಬ್ಬಂದಿಗಳು ಮತ್ತು ಬ್ಯಾಂಕಲ್ಲಿ ಪಿಗ್ಮಿ ಕಲೆಕ್ಷನ್ ಮಾಡಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೂ ಕೂಡ ಸನ್ಮಾನ ಮಾಡ್ತಾರೆ. ಇಲ್ಲಿ ನೋಡಿ, ಮಹಬೂಬ್ ಪಾಷರವರ ಅಧ್ಯಕ್ಷತೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಸನ್ಮಾನ ಆಗುತ್ತೆ. ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಸಾವಿರಾರು ಜನ ಸದಸ್ಯರು ಬರ್ತಾರೆ. ಸಾವಿರಾರು ಜನ ಸದಸ್ಯರು ಆಲ್ರೆಡಿ ಈ ಬ್ಯಾಂಕಲ್ಲಿದೆ. ವಹಿವಾಟು ತುಂಬ ಚೆನ್ನಾಗಿದೆ. ಬ್ಯಾಂಕಿನ ಪ್ರತಿಯೊಂದು ಲೆಕ್ಕಪತ್ರಗಳ ಬಗ್ಗೆ ಖರ್ಚು ಆಯ ವ್ಯಯ ಎಲ್ಲದಕ್ಕೂ ಕೂಡ ಸರ್ವ ಸದಸ್ಯರುಗಳ ಮುಂದೆ ತಿಳಿಸ್ಕೊಡ್ತಾರೆ. ಎಷ್ಟು ಖರ್ಚು ಆಯಿತು, ಎಷ್ಟು ಉಳೀತು, ಎಷ್ಟು ಲಾಭ ಬಂತು, ಎಷ್ಟು ನಷ್ಟ ಆಯಿತು, ಪ್ರತಿಯೊಂದು ಕೂಡ ಸದಸ್ಯರಿಗೆ ಗೊತ್ತಾಗಲಿ ಅನ್ನೋ ರೀತಿಯಲ್ಲಿ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತಾರೆ. ಜೊತೆಗೆ ಶಾಸಕರಾದಂಥ ಜ್ಯೋತಿ ಗಣೇಶ್ ಕೂಡ ಬರ್ತಾರೆ. ಅವರು ಬ್ಯಾಂಕಿನ ಅಧ್ಯಕ್ಷರಿಗೆ, ಬ್ಯಾಂಕಿಗೆ, ಸಿಬ್ಬಂದಿ ವರ್ಗದವರಿಗೆ, ಸದಸ್ಯರಿಗೆ ಶುಭ ಹಾರೈಸ್ತಾರೆ. ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಇವತ್ತು ಯಾವುದೇ ಒಂದು ಬ್ಯಾಂಕ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಅದರಲ್ಲೂ ಕೂಡ ಬ್ಯಾಂಕಿನ ಸಿಬ್ಬಂದಿಗಳು ತುಂಬ ಶ್ರಮ ಪಡಬೇಕು. ಜೊತೆಗೆ ಪಿಗ್ಮಿ ಕಲೆಕ್ಷನ್ ಮಾಡೋವಂಥವ್ರು ಅಷ್ಟೇ ರೀ. ಎಲ್ಲೋ ಒಂದು ಕಡೆ ಆದಾಯದ ಮೂಲ ತಮ್ಮದು ಬ್ಯಾಂಕಿಗೆ ಕೊಡ್ತಾರೆ. ಇದರಲ್ಲಿ ಈ ಬ್ಯಾಂಕಲ್ಲಿ ನೋಡಿ, ಈಗ ವಿವಿಧ ಭಾಗಗಳಲ್ಲಿ ಶಾಖೆ ಕೂಡ ಮಾಡಬೇಕಂತೇಳಿ ಯೋಜನೆ ಹಾಕೊಂಡಿದ್ದಾರೆ. ಈ ಒಂದು ಸೊಸೈಟಿಯಿಂದ ಬೇರೆ ಕಡೆ ಒಂದು ಶಾಖೆ ಆರಂಭ ಆಯಿತು ಅಂದರೆ ಅಲ್ಲೂ ಕೂಡ ಕೆಲಸ ಸಿಗುತ್ತೆ. 10 ಜನಕ್ಕೆ ಕೆಲಸ ಕೊಡ್ಬೋದು. ಚಿಂತನೆ ಚೆನ್ನಾಗಿದೆ. ಎನಿವೆ, ಇವರು ಆದಷ್ಟು ಬೇಗ ಈ ಸೊಸೈಟಿಯಿಂದ ಬೇರೆ ವಿವಿಧ ಭಾಗಗಳಲ್ಲಿ ಶಾಖೆಗಳನ್ನ ಮಾಡಿ ಇನ್ನು ಈ ಬ್ಯಾಂಕ್ ಉತ್ತಂಗಕ್ಕೆ ಏರಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.